ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೇಷರಾಶಿಯವರ 2026 ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. 2025ರಲ್ಲಿ ಏಳು ಬೀಳು, ಅದರಲ್ಲೂ ಕೂಡ ಸಾಡೆ ಸಾತಿ ಆರಂಭ. ಅದರಿಂದ ಅನೇಕ ಕಷ್ಟಗಳನ್ನ ಎದುರಿಸಿದ್ದೀರಾ. ನೀವೆಲ್ಲ ಕಾಯ್ತಾ ಇದ್ದೀರಾ 2026 ನಮ್ಮ ಭವಿಷ್ಯ ಹೇಗಿರುತ್ತೆ ಅಂತ. ಆ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಲ್ಲಿರೋಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಹಾಗಾದ್ರೆ 2026ರಲ್ಲಿ ಗುರು ನಿಧಾನವಾಗಿ ಸಂಚರಿಸುವಂತಹ ಗ್ರಹ, ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸುವಂತಹ ಗ್ರಹ. ಮತ್ತು ಶನಿ ಗ್ರಹ 2 ವರ್ಷಕ್ಕೊಂದ್ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡುವಂತಹ ಗ್ರಹ. ಮತ್ತೊಂದು ಛಾಯಾಗ್ರಹಗಳು ಅಂತೀವಿ, ರಾಹು ಕೇತುಗಳು 1 ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗ್ತಾರೆ. ಇವರೆಲ್ಲ ನಿಮಗೆ ವರ್ಷ ಫಲದಲ್ಲಿ ಏನು ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮ್ಗೆಲ್ಲ ಗೊತ್ತಿರುತ್ತೆ ಮೇಷರಾಶಿ ಅಂದ್ರೆ ಯಾರು. ನೀವು ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದದಲ್ಲಿ ಜನಿಸಿದ್ರೆ ನೀವು ಮೇಷರಾಶಿ. ಭರಣಿ ನಕ್ಷತ್ರ 1, 2, 3, 4ನೇ ಪಾದದಲ್ಲಿ ಜನಿಸಿದ್ರೆ ನೀವೆಲ್ಲ ಭರಣಿ ನಕ್ಷತ್ರದಲ್ಲಿದ್ರು ಕೂಡ ಮೇಷರಾಶಿ. ಕೃತಿಕಾ ನಕ್ಷತ್ರ 1ನೇ ಪಾದದಲ್ಲಿದ್ರೆ ಮೇಷರಾಶಿ. ಕೃತಿಕಾ ನಕ್ಷತ್ರ 2ನೇ ಪಾದಕ್ಕೆ ಹೊರಟೋಗ್ಬಿಟ್ರೆ ಅದು ವೃಷಭ ರಾಶಿ ಆಗುತ್ತೆ. ಆದ್ರಿಂದ ಕೃತಿಕಾ ನಕ್ಷತ್ರ 1ನೇ ಪಾದ ಆಗಿದ್ರೆ ನೀವೆಲ್ಲ ಮೇಷರಾಶಿ. ಕೆಲವರೆಲ್ಲ ಹೇಳ್ತಾರೆ, ಗುರುಜಿ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನಂದು ಯಾವ್ದು ಜನ್ಮ ನಕ್ಷತ್ರ ಅಂತಾನೆ ಗೊತ್ತಿಲ್ಲ ಅಂತವರು ನಿಮ್ಮ ನಾಮ ನಕ್ಷತ್ರದಿಂದ ರಾಶಿ ಭವಿಷ್ಯವನ್ನು ತಿಳ್ಕೋಬಹುದು. ನಿಮ್ಮ ಹೆಸರು ಛ ಅಕ್ಷರ, ಚು ಅಕ್ಷರ, ಚೋ ಅಕ್ಷರ, ಲಾ ಅಂದ್ರೆ ಲಕ್ಷ್ಮಿ, ಲಲಿತಾ, ಲೀಲಾ ಲಿ ಅಕ್ಷರ, ಲು ಅಕ್ಷರ, ಲೇ ಅಕ್ಷರ, ಲೋ ಲೋಕೇಶ್, ಆ ಅಂಬಿಕಾ, ಅನಿತಾ, ಈ ತರ ನಿಮ್ಮ ಹೆಸರುಗಳು ಸ್ಟಾರ್ಟಿಂಗ್ ಅಕ್ಷರ ಇದೆಲ್ಲ ಈ ಅಕ್ಷರಗಳಿಂದ ಬಂದರೆ ನಿಮ್ಮದು ಮೇಷರಾಶಿ. ಮೇಷರಾಶಿಯವರಿಗೆ ಶುಭವಾರ ಭಾನುವಾರ, ಮಂಗಳವಾರ ಮತ್ತು ಗುರುವಾರ ಆಗಿರುತ್ತೆ. ಹಾಗಾದ್ರೆ 2020ರಲ್ಲಿ ಏನೇನಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಮೇಜರ್ ಆಗಿ ಗುರು ಬೃಹಸ್ಪತಿ ಅಂತೀವಿ. ಬೃಹ ಅಂದ್ರೆ ದೊಡ್ಡದಾಗಿರುವಂಥದ್ದು. ನವಗ್ರಹಗಳಲ್ಲೇ ಅತ್ಯಂತ ದೊಡ್ಡ ಗ್ರಹ ಅಂದ್ರೆ ಬೃಹಸ್ಪತಿ. ಶುಭ ಗ್ರಹ ಅಂದ್ರೆ ಬೃಹಸ್ಪತಿ. ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಯಾವಾಗ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅಂದ್ರೆ 31/10/2026ಕ್ಕೆ ಗುರು 12:50ಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ. 20/6/2026 ಗುರು 2:25 ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ. ಶನಿ ವಕ್ರಿ ಆಗ್ತಾನೆ. 7/3/2026ರಿಂದ 13/4/2020 ಶನಿ ಅಸ್ತಂಗತನಾಗೋದ್ರಿಂದ ನಿಮಗೆ ಸಾಡೆ ಸಾತಿ ಎಫೆಕ್ಟ್ ಇರಲ್ಲ. ಯಾಕಂದ್ರೆ ಶನಿಗೆ ಫಲ ಕೊಡಕ್ಕೆ ಶಕ್ತಿ ಇರಲ್ಲ, ಅಸ್ತಂಗತನಾಗ್ಬಿಟ್ಟಿರ್ತಾನೆ. 27/7/2026 ಶನಿ ವಕ್ರಿ. 11/12/2026 ವಕ್ರಿಯಾಗಿರೋದ್ರಿಂದ ನಿಮಗೆ ಸಾಡೆ ಸಾತಿ ಎಫೆಕ್ಟು 2026ರಲ್ಲಿ ಕಮ್ಮಿ ಆಗುತ್ತೆ ಅನ್ನುವಂತಹ ಶುಭ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ನಿಮಗೆ ಗುರುಬಲ ಆರಂಭ ಆಗುತ್ತೆ 2026. ಗುರು ಯಾವಾಗ ಸಿಂಹ ರಾಶಿಗೆ, ನಾನು ಹೇಳಿದ್ನಲ್ಲ ಡೇಟು, ಯಾವಾಗ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ಗುರು ಶುಭ ಫಲಗಳನ್ನ ಕೊಡ್ತಾನೆ. ಮೇಷರಾಶಿಯವರಿಗೆ ಏನೇನ್ ಫಲ ಕೊಡ್ಬೋದು? ಪಂಚಮ ಭಾವ ಅಂದಾಗ ಬುದ್ಧಿ. ನೀವು ಮೇಷ ರಾಶಿ ಆಗಿರ್ಬೋದು, ಮೇಷ ಲಗ್ನ ಆಗಿರ್ಬೋದು.
ಲಗ್ನ ನೋಡಿದಾಗ ಭಾವವನ್ನ ನೋಡ್ತೀವಿ. ಮೇಷ ಅನ್ನೋದಾಗ ಮೊದಲನೇ ಭಾವ ಅಂದಾಗ ಮೇಷ ಲಗ್ನ ಆದಾಗ ಪಂಚಮ ಭಾವ ಅಂದಾಗ ಸಿಂಹ ರಾಶಿ ಆಗುತ್ತೆ. ಹಾಗಾದ್ರೆ ಪಂಚಮ ಭಾವದಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂತಹ ಸಾಧ್ಯತೆ. ನಿಮ್ಮ ಬುದ್ಧಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದ್ರೆ ಜ್ಞಾನಕಾರಕನಾದಂತಹ ಗುರು ಮಿತ್ರ ಕ್ಷೇತ್ರನೂ ಆಗಿರೋದ್ರಿಂದ ಸೂರ್ಯನ ಮನೆ. ಸೂರ್ಯ ಅಂದ್ರೆ ರಾಜ, ಗುರು ಅಂದಾಗ ರಾಜಗುರು. ಅವಾಗ ರಾಜಕಾರಣದಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಆಗುತ್ತೆ. ನೀವು ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳಾಗಿದ್ರೆ ನಿಮಗೆ ಒಳ್ಳೆ ಸ್ಥಾನ ಮಾನ ಗೌರವಗಳು ಪ್ರಾಪ್ತಿಯಾಗುತ್ತೆ. ನೀವೇನೇನು ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಡ್ಯೂರೇಷನ್ನು, ಶಾರ್ಟ್ ಟರ್ಮ್ ಮಾಡ್ತಾ ಇದ್ದೀರಾ, ಲಾಂಗ್ ಟರ್ಮ್ ಮಾಡ್ತಾ ಇದ್ದೀರಾ, ನಿಮ್ಮ ಗೋಲ್ ಏನು ಅನ್ನುವಂತಹ ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಹಣವನ್ನ ಗಳಿಸ್ತೀರಿ. ಯಾಕೆಂದ್ರೆ ನಿಮ್ಮ ವಿದ್ಯೆಯಿಂದ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆ. ಎಜುಕೇಶನ್ ಇಸ್ ದ ಸೋರ್ಸ್ ಆಫ್ ಇನ್ಕಮ್ ಅಂತೀವಿ. ಹಾಗೆ ಮೇಷರಾಶಿ ಜಾತಕರಿಗೆ ತಮ್ಮ ಬುದ್ಧಿ ಏನು ಓದಿದಿರಾ ವಿದ್ಯೆಯಿಂದ ಧನ ಪ್ರಾಪ್ತಿಯಾಗತ್ತೆ. ಪಂಚಮ ಭಾವ ಅಂದಾಗ ನಿಮ್ಮ ಕುಲದೇವರು. ನಿಮ್ಮ ಕುಲದೇವರನ್ನ ಯಾರ್ಯಾರು ಮರಿದೆ ಪೂಜೆ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತಹ ಯಾರೇ ಆಗಿರ್ಲಿ ಮೇಷರಾಶಿ ಜಾತಕರಿಗೆ ಕುಲದೇವರ ಆಶೀರ್ವಾದ ಅನ್ನೋದು ಪ್ರಾಪ್ತಿಯಾಗುತ್ತೆ. ಯಾರು ದೈವ ಚಿಂತಕರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ. ಆಮೇಲೆ ಇದು ಪೂರ್ವ ಪುಣ್ಯ ಸ್ಥಾನ ಆಗಿರೋದ್ರಿಂದ ನಿಮ್ಮ ಪುಣ್ಯ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಪಂಚಮ ಭಾವದಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ಏನು ಅಂದ್ರೆ ಕಷ್ಟ ಸ್ವಲ್ಪ ಪಡ್ತೀರಾ, ಫಲ ಜಾಸ್ತಿ ಆಗುತ್ತೆ. 2026 ಅದಕ್ಕೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026 ಅಂತ ಹೇಳಿದ್ದು. ಹೊಸ ವರ್ಷದ ಶುಭಾಶಯಗಳು. ನೋಡಿ, ಗುರು ಪಂಚಮ ಭಾವಕ್ಕೆ ಹೋಗಿದ ತಕ್ಷಣ ನಿಮಗೆ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ಯಾರ್ಯಾರು ಜೂಜಾಟ, ಕೆಲವ್ರಿಗೆಲ್ಲ ಹ್ಯಾಬಿಟ್ ಇರುತ್ತೆ, ಅದೆಲ್ಲ ಆಡಬಾರ್ದು ಅಂದ್ರೆ ಕೆಲವ್ರಿಗೆ ಹ್ಯಾಬಿಟ್ ಇರುತ್ತೆ. ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್, ಗೇಮ್ ಆಡೋದು ಇದರಲ್ಲೆಲ್ಲ, ಮೊಬೈಲಲ್ಲಿ ಕ್ಯಾಸಿನೋ ಈ ತರ, ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಟ್ರೇಡಿಂಗ್ ಮಾಡುವಂಥದ್ದು, ಇಂಥವ್ರಿಗೆಲ್ಲ ಧನ ಪ್ರಾಪ್ತಿಯಾಗುತ್ತೆ. 2026 ಅಕ್ಟೋಬರ್ವರೆಗೂ ಕಾಯ್ಬೇಕು. ಅಕ್ಟೋಬರ್ ಆದ್ಮೇಲೆ ಗುರು ನಿಮಗೆ 2026 ಶುಭ ಫಲಗಳನ್ನ ಕೊಡ್ತಾನೆ. ಗುರುಗೆ ವಿಶೇಷವಾದಂತಹ ದೃಷ್ಟಿ ಇದೆ. ಗುರು ಪಂಚಮ ಭಾವನ ನೋಡ್ತಾನೆ. ಅಂದ್ರೆ ಸಿಂಹ, ಕನ್ಯಾ, ತುಲಾ, ವೃಷಿಕ, ಧನಸ್ಸು ರಾಶಿಯನ್ನ ನೋಡ್ತಾನೆ. ಅಂದ್ರೆ ನಿಮ್ಮ ಭಾಗ್ಯವನ್ನ ನೋಡ್ತಾನೆ. ಅಂದ್ರೆ ನಿಮ್ಮ ಭಾಗ್ಯವನ್ನ ಅದೃಷ್ಟವನ್ನ ಮಾಡ್ಕೊಳ್ಳೋಕೋಸ್ಕರ ನೀವು ಪ್ರಯತ್ನವನ್ನ ಮಾಡ್ತೀರಿ. ನಿಮ್ಮ ತಂದೆಗೆ ಉತ್ತಮವಾದಂತಹ ಕಾಲ. ಯಾರು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅಥವಾ ಹೈಯರ್ ಎಜುಕೇಶನ್ ಮಾಡಬೇಕು ಅನ್ನುವಂತಹ ಆಸಕ್ತಿ ಇದೆ, ಅಂತವರ ಮನೋಕಾಮನೆಗಳು ಕೂಡ 2026 ಈಡೇರುತ್ತೆ. ನಿಮ್ಮ ತಂದೆಗೂ ಕೂಡ ಉತ್ತಮವಾದಂತಹ ಕಾಲ ಆಗಿರುತ್ತೆ. ನಿಮ್ಮ ಲಕ್ ಅದೃಷ್ಟ ಅನ್ನೋದು ಹೊಳೆಯುತ್ತೆ. ಆಧ್ಯಾತ್ಮಿಕದಲ್ಲಿ ಕೂಡ ಮೇಲೆ ಬರ್ತೀರಿ. ನಿಮ್ಮ ಗುರುಗಳ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ. ಗುರುಗಳು ಅಂದಾಗ ಶಿಕ್ಷಕರು ಕೂಡ ಗುರುಗಳೇ ಆಗ್ತಾರೆ. ನಿಮ್ಮ ಕಾಲೇಜಲ್ಲಿ ಮೆಡಿಕಲ್ ಓದ್ತಾ ಇದ್ದೀರಾ ಅಥವಾ ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ, ಅವರೆಲ್ಲ ಒಳ್ಳೆ ಮಾರ್ಕ್ಸ್ ಕೊಡ್ಬೇಕು ಅಂದಾಗ ಗುರು ಚೆನ್ನಾಗಿ 9ನೇ ಮನೆ ನೋಡಿದಾಗ ನಿಮಗೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ. ತೀರ್ಥಕ್ಷೇತ್ರಗಳ ದರ್ಶನ, ಟ್ರಾವೆಲ್ ಅನ್ನೋದು ಮಾಡ್ತೀರಾ. ದಾನ ಧರ್ಮಗಳನ್ನು ಕೂಡ ಮಾಡ್ತೀರಾ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ನೀವು ಈ ವರ್ಷದಲ್ಲಿ ಟ್ರಾವೆಲ್ ಮಾಡ್ತೀರಾ. ಗುರುಜಿ ನಾನು USA ನಲ್ಲಿ ಇದ್ದೀನಿ ಅಂದ್ರೆ USA ಇಂದ ಇಂಡಿಯಾಗೆ ಬರ್ತೀರಾ. ನಾನು ಇಂಡಿಯಾದಲ್ಲಿ ಇದ್ದೀನಿ ಅಂದ್ರೆ ಇಂಡಿಯಾದಿಂದ USA ಹೋಗ್ತೀರಾ. ಬರೀ USA ನ ಯಾವುದೇ ದೇಶದಲ್ಲಿ ಇರ್ಬೋದು, ನೀವು ಆಸ್ಟ್ರೇಲಿಯಾ ಇರ್ಬೋದು, ದುಬೈ ಇರ್ಬೋದು, ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಎಲ್ಲೇ ಇರ್ಬೋದು. ಆದ್ರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಂತಹ ಯೋಗವನ್ನ ಗುರು ಕೊಡ್ತಾನೆ. ಗುರು ಎಷ್ಟನೇ ಮನೆ ನೋಡ್ತಾನೆ? ಈಗ ಪಂಚಮ ಭಾವ ಬಂದಾಗ ನಿಮ್ಮ ಲಾಭ ಭಾವವನ್ನ ನೋಡ್ತಾನೆ. ನಿಮ್ಮ ಲಾಭ ಅಂದಾಗ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುತ್ತೆ, ಧನ ಲಾಭ ಆಗುತ್ತೆ. ನಿಮ್ಮ ಸೋಷಿಯಲ್ ಆಕ್ಟಿವಿಟೀಸ್, ನೀವೆಲ್ಲಿ ಸಮಾಜದಲ್ಲಿ ಬೆರಿತೀರಾ ಅಲ್ಲೆಲ್ಲಾ ಕೂಡ ಲಾಭ ಆಗುತ್ತೆ. ನಿಮ್ಗಿಂತ ದೊಡ್ಡ ಅಣ್ಣ ಅಥವಾ ಅಕ್ಕ, ಎಲ್ಡರ್ ಸಿಬ್ಲಿಂಗ್ ಯಾರಿದ್ದಾರೆ ಅವರಿಂದ ನಿಮಗೆ ಲಾಭ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ 2026. ಹಂಗಾರೆ 7.5 ಇಲ್ವಾ? 7.5 ಶನಿ ಮೀನ ರಾಶಿಯಲ್ಲೇ ಇರ್ತಾನೆ 2026. ಆದ್ರೆ ವಕ್ರಿ ಆಗ್ತಾನೆ ಮತ್ತು ಅಸ್ತಂಗತ ಆಗೋದ್ರಿಂದ
ಸಾಡೆ ಎಫೆಕ್ಟು ನಿಮಗೆ ಕಮ್ಮಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೀವು ತಿಳ್ಕೋಬೇಕು. ಸಾಡೆ ಸಾತಿ ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ರಾಹು ಕೇತುಗಳು ಯಾವಾಗ ರಾಶಿ ಪರಿವರ್ತನೆ ಆಗ್ತಾರೆ? 31/10/2025 ಗುರು ರಾಶಿ ಪರಿವರ್ತನೆ ಆಗ್ತಾನೆ. 25/11/2026 4:34 ರಾಹು ಕೇತುಗಳು ಕೂಡ ರಾಶಿ ಪರಿವರ್ತನೆ ಆಗ್ತಾರೆ. ರಾಹು ಕೇತುಗಳು ಯಾವಾಗ್ಲೂ ಕೂಡ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗುವಂತಹ ಗ್ರಹಗಳು. ಕೇತು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಆಗ್ತಾನೆ. ಆಮೇಲೆ ರಾಹು ಛಾಯಾಗ್ರಹ ಅಂತೀವಿ, ಅದು ಕೂಡ ಅಪ್ರದಕ್ಷಿಣಾಕಾರದಲ್ಲಿ ಅಂದ್ರೆ ಕುಂಭ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಆಗ್ತಾನೆ. ಅವಾಗ ರಾಹು ನಿಮ್ಗೆ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೀರಾ. ಯಾರ್ಯಾರು ಭಾರತೀಯರು ವಿದೇಶದಲ್ಲಿ ತುಂಬಾ ಇವತ್ತು ವೀಸಾ ಸಿಗಕ್ ಕಷ್ಟ, ಅಮೆರಿಕದಲ್ಲಿ ಇರಕ್ಕೆ ವಾಸ ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥವ್ರಿಗೆ ಇದೆಲ್ಲ ಕೂಡ ಮುಂದಿನ ವರ್ಷ ಅಕ್ಟೋಬರ್ ನವೆಂಬರ್ ಅಷ್ಟರಲ್ಲಿ ನಿಮ್ಗೆ ಒಳ್ಳೇದಾಗಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಂಥದ್ದು, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗುವಂಥದ್ದು, ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ. ರಾಹು ದಶಮ ಭಾವದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ. ಆದ್ರೆ ಸರ್ಕಾರದ ಕೆಲಸ ಕಾರ್ಯಗಳು ಆಗಕ್ಕೆ ತೊಂದರೆ ಆಗುತ್ತೆ. ಕೆಲವರಿಗೆ ಉದ್ಯೋಗ ಮಾಡೋದ್ರಲ್ಲೂ ಕೂಡ ಆಸಕ್ತಿ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ 2026ರಲ್ಲಿ ಎಲ್ಲಾ ಒಳ್ಳೇದಾಗುತ್ತಾ? ಹಾಗಾದ್ರೆ ಏನೂ ಕೆಟ್ಟದಾಗಲ್ವಾ ಅಂದಾಗ ಗುರು ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ. ವಾಹನಗಳ ಅಪಘಾತಗಳಾಗ್ಬೋದು, ತಾಯಿ ಸಂತೋಷವಾಗಿರಕ್ ಆಗಲ್ಲ, ಯಾರಾದ್ರೂ ಸುಳ್ಳು ಮೊಕದ್ದಮೆಗಳು ನಿಮ್ಮ ಮೇಲೆ ಹಾಕಿ ಕೇಸಲ್ಲಿ ನೀವು ತೊಂದರೆಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಕೆಲವರಿಗೆ ಹಿಂಬಡ್ತಿ ಡಿಪ್ರಮೋಷನ್ ಆಗುತ್ತೆ. ಯಾಕಂದ್ರೆ ಗುರು ನಿಮಗೆ ಚತುರ್ಥ ಭಾವದಲ್ಲಿ ಇರ್ತಾನೆ. ಗುರು ಮತ್ತೆ ಕೇತು ಎರಡೂ ಕೂಡ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತೊಂದರೆಗಳಾಗತ್ತೆ. ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಇದು 2026 ಮೇಷರಾಶಿ ವರ್ಷ ಭವಿಷ್ಯವನ್ನು ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಸುಖ ಶಾಂತಿ ಸಮೃದ್ಧಿ ನಿಮಗೆ ಪ್ರಾಪ್ತಿಯಾಗ್ಲಿ, ಹೊಸ ವರ್ಷ ನಿಮಗೆ ಒಳ್ಳೆ ತರಲಿ, ಗ್ರಹಗಳೆಲ್ಲ ನಿಮಗೆ ಶುಭ ಫಲಗಳನ್ನ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.